Hey guys, assalamu alaikum, namaskara, welcome back to our channel. Let's see how to make ಉದ್ದಿನ ಬೋಂಡ ಹೆಂಗೆ ಮಾಡೋದು ಅಂತ ನೋಡೋಣ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಬಂದು ನಾನು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಲೈಕ್ 5 hours ಬಂದು ನಾನು ಇದು ಸೋಕ್ ಮಾಡೋಕ್ಕೆ ಇಕ್ಕಿದ್ದೆ. ಹೇಗೆ ಆಗಿದೆ ಅಂತ ಹೇಳಿಬಿಟ್ಟು ನೋಡಿ, ಈ ಥರ ಬ್ರೋಕ್ ಆಗ್ತಿದೆ. ಸೊ ಫೈನಲಿ ಒಂದು 5 hours ಆದಮೇಲೆ ಬಂದು ನಾವು ಫಸ್ಟೇ ಬಂದು ಒಂದು ವಾಟ್ರಲ್ಲಿ ವಾಶ್ ಮಾಡಿಬಿಟ್ಟು ನಾವು ಸೋಕ್ ಆಗಕ್ಕೆ ಇಟ್ಟಿರಬೇಕು. ನೆಕ್ಸ್ಟ್ ಬಂದು ನಾನು ಜಾರ್ ತೊಗೊಂಡಿದ್ದೀನಿ. ಆ ಸೋಕ್ ಮಾಡಿರೋ ಬೇಳೆ ಬಂದು ಆ ಜಾರ್ಗೆ ಹಾಕ್ಕೊಳ್ಳೋಣ. ತುಂಬ ಕಡಿಮೆ ನೀರು ಹಾಕಿ ನೀವು ಗ್ರೈಂಡ್ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕಿ ಮಾಡೋಂಗಿಲ್ಲ. ಜಾಸ್ತಿ ನೀರು ಹಾಕಿ ಮಾಡಿದ್ರೆ ಲೈಕ್ ವಡೆ ಬರಲ್ಲ. ಸೊ ಫಸ್ಟ್ ಒಂದು ಸ್ವಲ್ಪ ಹಾಕಿ ಮಾಡ್ಕೊಳ್ಳೋಣ. ನೀರು ಬಂದು ಕಂಪ್ಲೀಟ್ಲಿ ಕಡಿಮೆ ಹಾಕಬೇಕು. ಎಷ್ಟು ಆಗಬೇಕು ಅಂತ ನಿಮಗೆ ಗ್ರೈಂಡ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಫೈನಲಿ ನಾನು ಇಷ್ಟು ಬೇಳೆ ಬಂದು ಹಾಕ್ಕೊಂಡಿದ್ದೀನಿ. ಈಗ ಬಂದು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಹೇಗೆ ಆಗ್ತಿದೆ ಅಂತ. ತುಂಬ ಟೈಟಾಗಿ ಬಂದು ನೀವು ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಜಾಸ್ತಿ ನೀರು ಬಂದು ಆ್ಯಡ್ ಮಾಡೋಂಗಿಲ್ಲ. ನೋಡ್ತಿದ್ದೀರಲ್ಲ, ಸ್ವಲ್ಪ ಬಂದು ನಾವು ನೀರು ಹಾಕ್ಕೊಂಡು ಮಾಡ್ಕೊತಾ ಇರೋಣ. ಸೊ ಫೈನಲಿ ಎಲ್ಲನೂ ಕೂಡ ಗ್ರೈಂಡ್ ಮಾಡಿಕೊಂಡು ಸಿಗೋಣ. ಓಕೆ, ಗಾಯ್ಸ್ ನಾವು ಹೇಗೆ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ನೀರು ಹಾಕಂಗಿಲ್ಲ. ನೀರು ಹಾಕಿದ್ರೆ ಬಂದು ವಡೆ ಬಂದು ಸೇರಲ್ಲ. ಸೊ ನೋಡ್ತಿದ್ದೀರಲ್ಲ ಎಷ್ಟು ಗಟ್ಟಿಯಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂತ. ಇದೆಲ್ಲನೂ ಕೂಡ ಒಂದು ಬೌಲ್ಗೆ ತಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಮಾಡ್ತಿದ್ದೀನಿ. ಅಷ್ಟು ಗಟ್ಟಿ ಇರಬೇಕದು. ಲೈಕ್ ಒಂಥರ ಗಟ್ಟಿ ಇರುತ್ತೆ. ಬೀಟ್ ಮಾಡ್ತಾ ಸ್ವಲ್ಪ ನಾರ್ಮಲ್ ಸ್ಟೇಜ್ಗೆ ಬರುತ್ತದು. ಸೊ ನೀಟಾಗಿ ಬೀಟ್ ಮಾಡ್ತಾನೇ ಇದ್ದೀನಿ ನೋಡಿ. ಅದಾದಮೇಲೆ ಬಂದು ನೆಕ್ಸ್ಟ್ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ತುಂಬ ಸಣ್ಣಗೆ ಬಂದು ನೀಟಾಗಿ ನಾವು ಕೊತ್ತಂಬರಿ ಬಂದು ಚಾಪ್ ಮಾಡಿಟ್ಕೊಳ್ಳೋಣ. ಅದಾದಮೇಲೆ ನೀವು ಒಂದು ಸ್ಮಾಲ್ ಜಾರ್ ತಗೊಂಡು ಬ್ಲ್ಯಾಕ್ ಪೆಪ್ಪರ್ ಬರುತ್ತಲ್ವಾ, ಬ್ಲ್ಯಾಕ್ ಪೆಪ್ಪರು ಮತ್ತು ಜೀರಿಗೆ ಸ್ವಲ್ಪ ಹಾಕ್ಕೋಬೇಕು. ಜಾಸ್ತಿ ಹಾಕಂಗಿಲ್ಲ. ನಿಮಗೆ ಎಷ್ಟು ಹಸಿಟ್ಟು ಇದೆಯೋ ಆ ಲೆವೆಲ್ಗೆ ನಿಮಗೆ ಎಷ್ಟು ಬೇಕನ್ಸುತ್ತೋ ಪೌಡ್ರ್ ಅಷ್ಟು ಹಾಕ್ಕೊಳ್ಳಿ. ಓಕೆನಾ. ಬ್ಲ್ಯಾಕ್ ಪೆಪ್ಪರು ಮತ್ತು ಜೀರಿಗೆ ಬಂದು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡು ಆದಮೇಲೆ ಬಂದು ಅದೊಂಥರ ಪೌಡ್ರ್ ಥರ ಆಗುತ್ತೆ. ಲೈಕ್ ತುಂಬ ಫುಲ್ ಪೌಡ್ರ್ ಆಗಲ್ಲ, ಲೈಕ್ ಗರಿ ಇರುತ್ತೆ. ಆಗ ಬಂದು ನೆಕ್ಸ್ಟ್ ಏನು ಮಾಡಬೇಕು ಹೇಳಿದ್ನಲ್ಲ, ನೀಟಾಗಿ ಇನ್ನೂ ಸ್ವಲ್ಪ ಹೊತ್ತು ಬೀಟ್ ಮಾಡಿಬಿಟ್ಟು, ಯಾಕಂದರೆ ಕೊತ್ತಂಬರಿ ಅದೆಲ್ಲ ಕಟ್ ಮಾಡೋಗಂತ ಅದು ರೆಸ್ಟಲ್ಲಿ ಇರುತ್ತಲ್ಲ, ರೆಸ್ಟಲ್ಲಿ ಬಿಡಬಾರ್ದು ಅದಕ್ಕೆ. ಸೊ ನೀವು ನೀಟಾಗಿ ಅಗೇನ್ ಬೀಟ್ ಮಾಡ್ಕೊತಾ ಇರಬೇಕು ಒಂದು 10 minutes ಬಿಟ್ಟು. ಅದಾದಮೇಲೆ ಬಂದು ನಾನು ಗ್ರೀನ್ ಚಿಲ್ಲೀಸ್ ಕೂಡ ಕಟ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಬಂದು ಕೋಕೋನೆಟ್ ಬಂದು ನೀಟಾಗಿ ವಾಶ್ ಮಾಡಿ ಅದನ್ನು ಕೂಡ ನಾವು ಕಟ್ ಮಾಡಿ ಇಟ್ಕೊಳ್ಳೋಣ. ಕೋಕೋನೆಟ್ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಫುಲ್ಲು ಬಿಗ್ ಪೀಸಸ್ ಆಗಿ ಕಟ್ ಮಾಡ್ಕೋಬಾರ್ದು. ನಿಮಗೆ ಗೊತ್ತಲ್ವಾ ಉದ್ದಿನ ವಡೆಯಲ್ಲಿ ಎಷ್ಟು ಚಿಕ್ಕ ಪೀಸಸ್ ಬರುತ್ತೆ ಕೋಕೋನಟ್ ಅಂತ. ಆ ರೇಂಜ್ಗೆ ಬಂದು ನೀವು ಕಟ್ ಮಾಡ್ಕೋಬೇಕು. ಆ್ಯಂಡ್ ಆನಿಯನ್ ಕೂಡ ನಾನು ತುಂಬ ಸಣ್ಣಗೆ ಬಂದು ನಾನು ಕಟ್ ಮಾಡ್ಕೋತಿದ್ದೀನಿ. ಇದೆಲ್ಲನೂ ಕೂಡ ನಾನು ಇಂಗ್ರೀಡಿಯೆಂಟ್ಸ್ ಶೋ ಮಾಡ್ತಿದ್ದೀನಿ ನೋಡಿ ಅಷ್ಟೇ. ಕೊತ್ತಂಬರಿ ಮತ್ತು ಈರುಳ್ಳಿ, ಗ್ರೀನ್ ಚಿಲ್ಲಿ, ದೆನ್ ಬಂದು ಅದು ಪೌಡ್ರು ಮತ್ತು ಕೋಕೋನಟ್ ಇಷ್ಟೆಲ್ಲನೂ ಬಂದು ನಾವು ಇಟ್ಕೊಳ್ಳೋಣ. ಈಗ ಏನು ಮಾಡೋಣ ಅಂತಂದರೆ, ನಾನು ಹೇಳಿದ್ನಲ್ವಾ ಹಸಿಟ್ಟು ಅಗೇನ್ ಸ್ವಲ್ಪ ಬೀಟ್ ಮಾಡ್ಕೋಬೇಕು. ಬೀಟ್ ಮಾಡಿಕೊಂಡು ರೆಸ್ಟಲ್ಲಿ ಬಿಟ್ಟರೆ, ನಾನು ಹೇಳಿದ್ನಲ್ವ ಸ್ವಲ್ಪ ಹೊತ್ತು ಬಿಟ್ಟರೆ ಅದೇ ಬಂದು ನೀರು ಬಿಡುತ್ತೆ ಅಂತ, ಆ ಥರ ಆಗಿದೆ ನೋಡಿ. ಸೊ ಈಗ ಬಂದು ನಾವು 1 tablespoon ಅಷ್ಟು ಬಂದು ಸಾಲ್ಟು ಮತ್ತು 1/2 tablespoon ಅಷ್ಟು ಬಂದು ಸೋಡಾ, ಬೇಕಿಂಗ್ ಪೌಡ್ರ್, ಓಕೆನಾ, ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸತಿ ನೀಟಾಗಿ ಮಿಕ್ಸಪ್ ಕೊಡ್ಕೊಳ್ಳೋಣ. ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಆದಮೇಲೆ ಬಂದು ಅದು ರುಬ್ಬಿಕ್ಕೊಂಡಿರ್ತೀವಲ್ಲ ಆ ಬ್ಲ್ಯಾಕ್ ಪೆಪ್ಪರು ಮತ್ತು ಕ್ಯೂಮಿನ್ ಪೌಡ್ರು ಅದು ಬಂದು ಅದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಅದಕ್ಕೆ ಕೋಕೋನಟ್ಟು ಮತ್ತು ಗ್ರೀನ್ ಚಿಲ್ಲೀಸು ಆ್ಯಂಡ್ ಆನಿಯನ್ ಮತ್ತು ಕೊರಿಯಂಡರ್ ನೀವು ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಇಂಗ್ರೀಡಿಯೆಂಟ್ಸು, ಅದನ್ನೆಲ್ಲನೂ ಕೂಡ ಹಾಕ್ಕೊಂಡು ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಇರೋಣ. ಸೊ ಎಲ್ಲನೂ ಮಿಕ್ಸ್ ಆಗಬೇಕು. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೇ ನಾಲ್ಕು ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಆದಮೇಲೆ ಒಂದು ಕರಿಬೇವು ಇರುತ್ತಲ್ಲ ಅದು ಒಣಗಿರಬೇಕು.
ಲೈಕ್ ಒಣಗಿರೋ ಕರಿಬೇವು ಇದ್ದರೂ ಸರಿ, ಇಲ್ಲ ಅಂತಂದರೆ ನೀವು ಏನು ಮಾಡಬೇಕು, ಅದಕ್ಕೆ ನಾರ್ಮಲ್ ಕರಿಬೇವು ಇರುತ್ತಲ್ಲ ಅದು ಪ್ಯಾನ್ ಮೇಲೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಈ ಥರ ಆಗುತ್ತದು. ಸೊ ಇದು ಎತ್ತಿ ನೀವು ಅದಕ್ಕೆ ಹಾಕ್ಕೋಬೇಕು, ಲೈಕ್ ಎಲ್ಲ ಪುಡಿ ಪುಡಿ ಮಾಡಿ ಹಾಕ್ಕೊಂಡು ಅಗೇನ್ ಅದಕ್ಕೆ ಚೆನ್ನಾಗಿ ಬೀಟ್ ಮಾಡಿ. ಆ್ಯಂಡ್ ನನಗೆ ಕಮೆಂಟ್ಸ್ ಬಂದಿತ್ತು ಇಷ್ಟು ಡೇಸ್ ಯಾಕೆ ವೀಡಿಯೋಸ್ ಬರ್ತಿಲ್ಲ ಅಂತ ಹೇಳಿಬಿಟ್ಟು. ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದೆ ಆ್ಯಂಡ್ ನನಗೆ ಮಾತಾಡೋಕ್ಕೂ ಆಗ್ತಿಲ್ಲ, ಲೈಕ್ ಗಂಟ್ಲೆಲ್ಲ ನೋವು. ಸೊ ಬಂದು ನಾನು ಪ್ರಾಪರಾಗಿ ವೀಡಿಯೋಸ್ ಹಾಕ್ತಾ ಇರಲಿಲ್ಲ ಆ್ಯಂಡ್ ಇವತ್ತು ಕೂಡ ಆಗ್ತಿಲ್ಲ, ಸ್ವಲ್ಪ ನಾನು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ತಿದ್ದೀನಿ. ಇದಾದಮೇಲೆ ಬಂದು ಯು ಹ್ಯಾವ್ ಟು ಟೇಕ್ ಒನ್ ಪ್ಯಾನ್. ಅದಾದಮೇಲೆ ಅದಕ್ಕಲ್ಲಿ ಆಯಿಲ್ ಹಾಕ್ಕೊಳ್ಳಿ. ನಿಮಗೆ ಫ್ರೆಶ್ ಆಯಿಲ್ ಬೇಕಾದರೆ ಫ್ರೆಶ್ ಆಯಿಲ್ ಹಾಕ್ಕೊಳ್ಳಿ. ಲೈಕ್ ಸ್ವಲ್ಪ ಜನ ಮನೇಲಿ ಮಾಡ್ತಾರೆ, ಲೈಕ್ ಕೋಕೋನಟ್ ಆಯಿಲ್ ಸಮಥಿಂಗ್ ಏನೋ ಅದು ಯೂಸ್ ಮಾಡ್ತಾರೆ, ಅದು ಮಾಡೋರು ಅದು ಮಾಡಿ. ಬಟ್ ನಾನು ಬಂದು ಸನ್ಫ್ಯೂರ್ ಆಯಿಲ್ ಬಂದು ತೊಗೊಂಡಿದ್ದೀನಿ. ಅದಾದಮೇಲೆ ಬಂದು ನಾನು ಡೈರೆಕ್ಟಾಗಿ ಬೋಂಡಾ ಥರ ಮಾಡಿ ಅದಕ್ಕೆ ಬಿಡ್ತಿದ್ದೀನಿ. ಯಾಕಪ್ಪ ಅಂತಂದರೆ ಸೇಮ್ ಎಲ್ಲ ಡೆಮೋ ಆ್ಯಂಡ್ ಮೆಥಡ್ ಎವ್ರಿಥಿಂಗ್ ಸೇಮ್, ಓಕೆನಾ. ಇದಲ್ಲೇ ಬಂದು ಆಯಿಲ್ ಶೀಟ್ ಬರುತ್ತಲ್ವ, ಅದಲ್ಲಿ ಹಾಕಿಬಿಟ್ಟು ಬೋಂಡಾ ಥರನೇ ಮಿಡಲಲ್ಲಿ ಒಂದು ಹೋಲ್ ಮಾಡಿಕೊಂಡು ನೀವು ಹಾಕ್ಬೋದು. ಈ ವಿಡಿಯೋ ಬಂದು ನಾನು ರಂಜಾನಲ್ಲಿ ಕ್ಯಾಪ್ಚರ್ ಮಾಡಿರೋದು. ಸೊ ನಮಗೆ ಉಪವಾಸ ಬಿಡೋಕ್ಕೆ ಟೈಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾನು ಹಾಟ್ ವಾಟ್ರಲ್ಲಿ ಡೈರೆಕ್ಟ್ ನಾನು ಬೋಂಡಾ ಥರನೇ ಹಾಕ್ಕೋತಿದ್ದೀನಿ. ನೀವು ಬೇಕಾದರೆ ಲೈಕ್ ಆಯಿಲ್ದು ಪೇಪರ್ ತೊಗೊಂಡು ಅದ್ರ ಮೇಲೆ ಬೋಂಡಾ ಥರನೇ ಹಾಕಿಬಿಟ್ಟು ಮಿಡಲಲ್ಲಿ ಸರ್ಕಲ್ ಮಾಡಿ ಮೆತ್ತಗೆಟ್ಟಿ ಹಾಗೆ ಆಯಿಲಲ್ಲಿ ಬಿಟ್ಟರೆ ನಿಮಗೆ ಸೇಮ್ ಎಲ್ಲ ಇಂಗ್ರೀಡಿಯೆಂಟ್ಸು ಸೇಮ್, ಬಟ್ ಉದ್ದಿನ ವಡೆ ಆಗುತ್ತೆ ನಿಮಗೆ. ನಾನು ಬೋಂಡಾ ಥರ ಬಿಡ್ತಿದ್ದೀನಲ್ಲ, ಸೊ ನಾನು ಉದ್ದಿನ ಬೋಂಡಾ ಅಂತ ಹೇಳ್ತಿದ್ದೀನಿ. ದಟ್ಸ್ ಇಟ್. ಇದಾದಮೇಲೆ ನಾವು ನೀಟಾಗಿ ಟರ್ನ್ ಓವರ್ ಮಾಡಿ ನಾವು ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳೋಣ, ಲೈಕ್ ಫ್ರೈ ಮಾಡ್ಕೊಳ್ಳೋಣ. ಎಲ್ಲನೂ ಆದಮೇಲೆ ಬಂದು ನೀವು ಕೋಕೋನಟ್ ಚಟ್ನಿ ಜೊತೆಗೆ ಇದನ್ನು ಸರ್ವ್ ಮಾಡಿ ಬಿಸಿ ತಿನ್ನಿ. ನೋಡಿ ಹೇಗೆ ಆಗ್ತಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ನೀವು ರಿಮೂವ್ ಮಾಡಿಬಿಟ್ಟು ನೀವು ಟಿಶ್ಯೂ ಅಲ್ಲಿ ಇಕ್ಕೋಬೇಕು. ನನ್ನ ಹತ್ರ ಟಿಶ್ಯೂ ಇರಲಿಲ್ಲ ಅಂತ ನಾನು ಪೇಪರಲ್ಲಿ ಹಾಕ್ಕೋತಿದ್ದೀನಿ. ಟಿಶ್ಯೂ ಅಲ್ಲಿ ಇಕ್ಕಿದ್ರೇ ಬಂದು ನೀಟಾಗಿ ಆಯಿಲ್ ಸೋಕ್ ಮಾಡೋದು, ಪೇಪರಲ್ಲಿ ಅಷ್ಟೇನು ಸೋಕ್ ಮಾಡಲ್ಲ. ಸೊ ಫೈನಲಿ ಬಂದು ನಮ್ಮ ಉದ್ದಿನ ಬೋಂಡಾ ಬಂದು ರೆಡಿ ಆಗಿದೆ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೇ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಕಮೆಂಟ್ ಫಾರ್ ಮೋರ್.